ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ಭಾಳಷ್ಟು ಪಾಸಿಂಗ್ ಪ್ಯಾಕೇಜ್ ಮಾಡಿದ್ದೀನಿ. ಅದರಲ್ಲಿ BDL ಆ್ಯಂಡ್ CO ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ. ಅದರಲ್ಲಿ ಸೆಕ್ಷನ್ A B C D ಆಲ್ಮೋಸ್ಟ್ ಆಲ್ ಯಾವ ಕ್ವಶನ್ಸ್ ರಿಪೀಟ್ ಆಗ್ತವೆ ಅಂತ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಮಗೆ ಆಲ್ರೆಡಿ ಅವೈಲೇಬಲ್ ಇರೋದು 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದ್ದಾವೆ. 3 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ನಮ್ಗೆ ಗೊತ್ತಿರುವಂಗೆ ಸೆಕ್ಷನ್ A ಇದೆ, ಸೆಕ್ಷನ್ B ಇದೆ ಮತ್ತು C ಮತ್ತು D ಇದೆ. ಈಗ ಸೆಕ್ಷನ್ ಎಯಲ್ಲಿ ಟೋಟಲ್ 20 ಮಾರ್ಕ್ಸ್ ಬರುತ್ತೆ. 20 ಮಾರ್ಕ್ಸಲ್ಲಿ 15 ನಮ್ಗೆ ಗೊತ್ತಿರುವಂಗೆ 15 MCQ ಮತ್ತು 15 MCQ, ಅದರಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು 15 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ 15 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ಈಚ್ ಮಾಡೆಲ್ ಕ್ವಶನ್. 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದ್ದಾವೆ, ಅಂದರೆ ಟೋಟಲ್ 45 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು 45 MCQ ಮತ್ತು ಟೋಟಲ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ. ಟೋಟಲ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಟೋಟಲ್ 15 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ವಿತ್ ಆನ್ಸರ್ಸ್ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಬನ್ನಿ ಕ್ವಿಕ್ಲಿ. ಈಗ ಅಷ್ಟೇ ಅಲ್ಲ, ನಾನು ಬರೋ ವಿಡಿಯೋಸ್ಗಳಲ್ಲಿ ನಿಮಗೆ ಬೇರೆ ಏನಾರ ಡೌಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಸೆಕ್ಷನ್ B, ಸೆಕ್ಷನ್ C, ಸೆಕ್ಷನ್ D ಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ದು ಆನ್ಸರ್ ಬೇಕಂದರೆ ಯಾವುದೇ ಸಬ್ಜೆಕ್ಟ್ ಇರಲಿ, ಡಿಪ್ಲೊಮಾದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಸಿವಿಲ್, ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ನಾವು ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತ. ಅದಕ್ಕೆ ನೀವು ಇದನ್ನು ರೆಫರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಬನ್ನಿ ಒನ್ ಬೈ ಒನ್ ಇಲ್ಲಿ ನಾವು ನೋಡ್ಬೋದು. ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಕ್ವಶನ್ಸ್ ಏನಿದೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬೈನರಿ ನಂಬರ್. ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ದ ಕರೆಕ್ಟ್ ಆನ್ಸರ್ ಈಸ್ 1010 ಏನಿದೆಯಲ್ಲ, ಇದು ಬೈನರಿ ನಂಬರ್. ಟ್ರೂತ್ ಟೇಬಲ್ ಆಫ್ ನಾಟ್ ಗೇಟ್ ಹ್ಯಾಸ್ ಹೌ ಮೆನಿ ಇನ್ಪುಟ್ಸ್. ನೋಡಿ, ಇನ್ಪುಟ್ಸ್ ಎಷ್ಟಿದೆ. ನಾಟ್ ಗೇಟ್ ನಮ್ಗೆ ಗೊತ್ತಿದೆ, ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 ಇನ್ಪುಟ್. ಇಟ್ ಈಸ್ ಅ ನಾಟ್ ಗೇಟ್ ಸಿಂಬಲ್. ಇಟ್ ಈಸ್ ಹ್ಯಾವಿಂಗ್ 1 ಇನ್ಪುಟ್ ಆ್ಯಂಡ್ 1 ಔಟ್ಪುಟ್. ದ ಆನ್ಸರ್ ಈಸ್ 1. ದೆನ್ ಆಸ್ಕಿ ಫುಲ್ ಫಾರ್ಮ್ ಕೇಳಿದ್ದಾರೆ. ಆಸ್ಕಿ ಫುಲ್ ಫಾರ್ಮ್ ಕೇಳಿದ್ದಾರೆ. ಇದರಲ್ಲಿ ಭಾಳಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಬಟ್ ಯು ಶುಡ್ ರಿಮೆಂಬರ್ ದಿಸ್: ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂನಿವರ್ಸಲ್ ಗೇಟ್. ಯೂನಿವರ್ಸಲ್ ಗೇಟಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಂಡ್ ಇದೆ, ಆರ್ ಇದೆ, ಎಕ್ಸ್ ಆರ್ ಇದೆ, ನಾಟ್ ಇದೆ. ಬಟ್ ನಮ್ಗೆ ಗೊತ್ತಿದೆ ಯೂನಿವರ್ಸಲ್ ಗೇಟ್ಸ್ ಆರ್ ನಾರ್ ಆ್ಯಂಡ್ ನ್ಯಾಂಡ್. ಇವು ಯೂನಿವರ್ಸಲ್ ಗೇಟ್ಸ್ ಇದಾವೆ. ದೀಸ್ ಆರ್ ಆಲ್ ದಿ ಯೂನಿವರ್ಸಲ್ ಗೇಟ್. ಆನ್ಸರ್ ಹಿಯರ್ ಈಸ್ ನ್ಯಾಂಡ್. ಈಗ ಯೂನಿವರ್ಸಲ್ ಗೇಟ್ ಯಾಕೆ ಅಂತಾರೆ ಅವೆಲ್ಲ, ಅದು ಕೂಡ ಡೌಟ್ ನಾವು ಮತ್ತೆ ಡಿಸ್ಕಸ್ ಮಾಡುವ. ಔಟ್ಪುಟ್ ಆಫ್ ಫುಲ್ ಸಬ್ಟ್ರ್ಯಾಕ್ಟರ್. ನೋಡಿ, ಸಬ್ಟ್ರ್ಯಾಕ್ಟರ್ ಅಂದ ತಕ್ಷಣವೇ, ಔಟ್ಪುಟ್ ಆಫ್ ಸಬ್ಟ್ರ್ಯಾಕ್ಟರ್ ಅಂದ ತಕ್ಷಣ ಇಲ್ಲಿ ನೋಡಿ, ಡಿಫರೆನ್ಸ್ ಆ್ಯಂಡ್ ಬಾರೋ ಇಸ್ ದ ಆನ್ಸರ್. ಸಮ್ ಬರೋಂಗಿಲ್ಲ, ಓನ್ಲಿ ಬಾರೋನು ಬರೋಂಗಿಲ್ಲ, ಓನ್ಲಿ ಡಿಫ್ರೆನ್ಸು ಬರುವುದಿಲ್ಲ. ಸಮ್ ಆ್ಯಂಡ್ ದ ಬಾರೋ ಇಸ್ ದಿ ಕರೆಕ್ಟ್ ಆನ್ಸರ್. ಈಗ ನಮ್ಗೆ ಗೊತ್ತಿರುವಂಗೆ ಸಬ್ಟ್ರ್ಯಾಕ್ಟರ್ ಏನು ಮಾಡುತ್ತೆ ಅಂದರೆ, ಇಟ್ ಸಿಂಪ್ಲಿ ಸಬ್ಟ್ರ್ಯಾಕ್ಟ್ 3 ಬಿಟ್ಸ್. ಸಬ್ಟ್ರ್ಯಾಕ್ಟ್ 3 ಬಿಟ್ಸ್ ಆ್ಯಂಡ್ ಜನರೇಟ್ ಡಿಫರೆನ್ಸ್ ಆ್ಯಂಡ್ ದಿ ಬಾರೋ. ಡಿ ಫ್ಲಿಪ್ ಫ್ಲಾಪ್, ಇದ್ರ ಫುಲ್ ಫಾರ್ಮ್ ಏನಂದರೆ ಡಿಲೇ ಫ್ಲಿಪ್ ಫ್ಲಾಪ್. ಇಟ್ ಈಸ್ ನಾಟ್ ಡಬಲ್ ಫ್ಲಿಪ್ ಫ್ಲಾಪ್, ಡೌನ್ ಕೌಂಟರ್ ಅಲ್ಲ, ಡೈರೆಕ್ಟ್ ಫ್ಲಿಪ್ ಫ್ಲಾಪ್ ಅಲ್ಲ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಡಿಲೇ ಫ್ಲಿಪ್ ಫ್ಲಾಪ್. ನೆಕ್ಸ್ಟ್, ಮೇನ್ ಮೆಮರಿ ಕಮ್ಯುನಿಕೇಟ್ಸ್ ಡೈರೆಕ್ಟ್ಲಿ ವಿತ್. ನೋಡಿ, ಮೇನ್ ಮೆಮರಿ ಕಮ್ಯುನಿಕೇಟ್ ವಿತ್. ಈಗ ಮೇನ್ ಮೆಮರಿ ಅಂದರೆ ನಮ್ಗೆ ಗೊತ್ತಿದೆ, ಮೆಮರಿಯಲ್ಲಿ ಪ್ರೈಮರಿ ಮೆಮರಿ, ಸೆಕೆಂಡರಿ ಮೆಮರಿ, ಪ್ರೈಮರಿ ಮೆಮರಿ, ಸೆಕೆಂಡರಿ ಮೆಮರಿ. ಪ್ರೈಮರಿ ಮೆಮರಿ ಇಸ್ ಆಲ್ಸೋ ನೋನ್ ಆಸ್ ಮೇನ್ ಮೆಮರಿ. ರ್ಯಾಮ್ ಏನಿರುತ್ತಲ್ಲ, ಅದು ಯಾರ ಜೊತೆ ಕಮ್ಯುನಿಕೇಟ್ ಮಾಡಕತ್ತೆ? ಡೈರೆಕ್ಟ್ಲಿ ಇಟ್ ಕಮ್ಯುನಿಕೇಟ್ ವಿತ್ ದಿ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ರಿಜಿಸ್ಟರ್ ಹೋಲ್ಡ್ಸ್ ದಿ address of next instruction to be executed. The answer is here PC, that is program counter. Program counter ಏನು ಮಾಡುತ್ತೆ ಅಂದರೆ, it holds the next instruction to be executed, address of next instruction to be executed. USB fill form ನಮ್ಗೆ ಗೊತ್ತಿದೆ, ದಟ್ ಈಸ್ ಯೂನಿವರ್ಸಲ್ ಸೀರಿಯಲ್ ಬಸ್. ನೀವು ಬೆಟರ್ ಏನು ಮಾಡಬೇಕಂದ್ರೆ, ಇದು ಜಸ್ಟ್ ಆನ್ಸರ್ ನೀವು ಮೆಮರೈಸ್ ಮಾಡಿದರೆ ಸಾಕು, ನೀವು ಅದನ್ನು ಈಸಿಯಾಗಿ ಎಕ್ಸಾಮಲ್ಲಿ ಬರೀಬಹುದು. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 15 ಮಾರ್ಕ್ಸ್ ಇದರಲ್ಲಿ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕನೆಕ್ಟ್ಸ್ ದಿ ಇಂಟರ್ನಲ್ ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರ್. ಕಂಪೈಲರ್ ಈಸ್ ಅ ಸಾಫ್ಟ್ವೇರ್ ಬರುತ್ತೆ, ಇದು ಕಾಂಪೊನೆಂಟ್ಸ್, ಇದು ಹಾರ್ಡ್ ಡಿಸ್ಕ್ ಬರುತ್ತೆ. ಬಟ್ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡೋದು ಬಸ್. ಬಸ್ ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ವೈರ್ ವಿಚ್ ಈಸ್ ಯೂಸ್ ಟು ಕಮ್ಯುನಿಕೇಟ್ ಬಿಟ್ವೀನ್ 2 ಕಾಂಪೊನೆಂಟ್ಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯಾಂಡ್ ಆ್ಯಂಡ್ ನಾರ್ ಗೇಟ್? ನ್ಯಾಂಡ್ ಆ್ಯಂಡ್ ನಾರ್ ಗೇಟ್ ನೋಡಿ, ಇದು ಸ್ವಲ್ಪ ಟ್ರಿಕ್ಕಿ ಇದೆ. ನಾರ್ ಈಸ್ ಅ ಫಾಸ್ಟರ್, ನಾಟ್ ಆನ್ಸರ್. ನ್ಯಾಂಡ್ ಇನ್ವರ್ಟ್ಸ್ ಆರ್ ತಪ್ಪಿದೆ, ನಾರ್ ಇನ್ವರ್ಟ್ಸ್ ಆ್ಯಂಡ್ ಇದು ತಪ್ಪಿದೆ. ಈಗ ನೋಡಿ, ನ್ಯಾಂಡ್ ಇನ್ವರ್ಟ್ಸ್ ಆ್ಯಂಡ್, ಎಸ್. ಈಗ ಆ್ಯಂಡ್ ಗೇಟ್ ಇರುತ್ತೆ, ಆ್ಯಂಡ್ ಗೇಟ್ ಮುಂದ್ಗಡೆ ನಾವು ನಾಟ್ ಗೇಟ್ ಹಾಕಿದರೆ ಇದು ನ್ಯಾಂಡ್ ಆಗುತ್ತೆ. ಅದೇ ರೀತಿ ಆರ್ ಗೇಟ್ ಮುಂದ್ಗಡೆ
ನಾವು ನಾಟ್ ಗೇಟ್ ಹಾಕಿದರೆ ಅದು ಏನಾಗುತ್ತಂದರೆ ನಾರ್ ಆಗುತ್ತೆ. ಆ್ಯಂಡ್ ದಟ್ ಮೀನ್ಸ್ ದ ಆನ್ಸರ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಶಿಫ್ಟ್ ರಿಜಿಸ್ಟರ್ ಮೂವ್ಸ್ ಡಾಟಾ randomly, parallelly in analog form and then bit by bit. The correct answer here is bit by bit. ನಿಮಗೆ ಆನ್ಸರ್ ಕನ್ಫ್ಯೂಷನ್ ಆದರೆ ನೀವೇನು ಮಾಡ್ಬೋದು ಅಂದರೆ ರಾಂಗ್ ಆನ್ಸರ್ನ ನೀವು ಎಲಿಮಿನೇಟ್ ಮಾಡ್ಕೊಂಡು ಹೋಗ್ಬೋದು, ಕೊನೆಗೆ ಉಳಿದು ರೈಟ್ ಆನ್ಸರ್ ಉಳಿಯುತ್ತೆ. ದೆನ್ ವೈ ಇಸ್ ದ ಬೈನರಿ ನಂಬರ್ ಸಿಸ್ಟಮ್ ಈಸ್ ಯೂಸ್ಡ್ ಇನ್ ಡಿಜಿಟಲ್ ಸಿಸ್ಟಮ್? ದ ಸಿಂಪಲ್ ಆನ್ಸರ್ ಹಿಯರ್ ಈಸ್ it can be represented using on and off state. You want to simulate the circuit that counts from 0 to 7 repeatedly. Which circuit should be used? ನೋಡಿ, ಕೌಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಕೌಂಟ್ ಯಾವ್ದು ಮಾಡುತ್ತೆ? ಕೌಂಟ್ ಮಾಡೋದು ಕೌಂಟರ್ ಅಷ್ಟೇ, ಬೇರೆದು ಕೌಂಟ್ ಮಾಡೋಂಗಿಲ್ಲ. ಅದಕ್ಕೆ ದ ಆನ್ಸರ್ ಹಿಯರ್ ಈಸ್ ಹಾಫ್ ಆ್ಯಡರ್ ಇಸ್ ನಾಟ್ ಆನ್ಸರ್. ಹಾಫ್ ಆ್ಯಡರು ಅಲ್ಲ. ದ ಆನ್ಸರ್ ಹಿಯರ್ ಈಸ್ ಕೌಂಟರ್. ಸಿಂಕ್ರೋನಸ್ ಇರಲಿ ಅಸಿಂಕ್ರೋನಸ್ ಇರಲಿ, ದ ಆನ್ಸರ್ ಹಿಯರ್ ಈಸ್ ಕೌಂಟರ್. Then you need to invert signal before sending it to a microcontroller. Which logic gate is appropriate? It's very simple. ಇಲ್ಲಿ ನೋಡಿ ಏನು ಕೇಳ್ತಾ ಇದ್ದಾರೆ ಅಂದರೆ, ನೀವು ಸಿಗ್ನಲ್ ಕಳಿಸೋಕ್ಕಿಂತ ಮುಂಚೆ ಸಿಗ್ನಲ್ನ ಇನ್ವರ್ಟ್ ಮಾಡೋದು ಕೆಲಸ ಯಾವಾಗಲೂ ನಾಟ್ ಗೇಟೆಡ್ ಆಗಿರುತ್ತೆ. ಆ್ಯಂಡ್ ಆನ್ಸರ್ ಈಸ್ ದಿ ನಾಟ್ ಗೇಟ್. ನಾವು ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಫ್ ದಿ ಮಾಡೆಲ್ ಕ್ವಶನ್ ಪೇಪರ್ 1. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾವು ನೋಡ್ಬೋದು. ದ ಇಂಟ್ರೆಸ್ಟಿಂಗ್ ಪಾರ್ಟ್ ಹಿಯರ್ ಈಸ್ ಕ್ವಶನ್ ಕೊಟ್ಟುಬಿಟ್ಟು ಬ್ರ್ಯಾಕೆಟಲ್ಲಿ ಆನ್ಸರ್ಸನ್ನು ಕೊಟ್ಟಿರ್ತಾರೆ. ಅಪ್ರಾಪ್ರಿಯೇಟ್ ಆನ್ಸರ್ಸನ್ನು ನೀವು ಬ್ರ್ಯಾಕೆಟ್ಲಿಂದ ಸೆಲೆಕ್ಟ್ ಮಾಡಿ ಬರಿಬೇಕಾಗತ್ತೆ. ದ ಫಸ್ಟ್ ಪಾಯಿಂಟ್ ಹಿಯರ್ ಈಸ್ ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಈಸ್ ಯೂಸ್ ಟು ಸ್ಟೋರ್ ಡ್ಯಾಶ್ ನಂಬರ್. ನೋಡಿ, ಫ್ಲೋಟಿಂಗ್ ಪಾಯಿಂಟ್ ಅಂದರೆ ಇಲ್ಲೇ ರಿಯಲ್ ನಂಬರ್. ರಿಯಲ್ ಅಂದರೆ 1.1, 1.3 ಲೈಕ್ ದಿಸ್, ನಾಟ್ ಅ ಹೋಲ್ ನಂಬರ್. ಹೆನ್ಸ್ ಇಟ್ ಈಸ್ ಯೂಸ್ ಟು ಸ್ಟೋರ್ ದಿ ರಿಯಲ್ ನಂಬರ್. ಟ್ರೂತ್ ಟೇಬಲ್ ಆಫ್ ಲಾಜಿಕ್ ಗೇಟ್ shows all possible combination of input and their corresponding dash. ಅಂದರೆ ಟ್ರೂತ್ ಟೇಬಲಲ್ಲಿ ಏನಿರುತ್ತೆ? ಟ್ರೂತ್ ಟೇಬಲಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಕಾಂಬಿನೇಷನ್ ಇರುತ್ತೆ. ಹೆನ್ಸ್ ದ ಆನ್ಸರ್ ಹಿಯರ್ ಈಸ್ ದಿ ಔಟ್ಪುಟ್. ಇಲ್ಲಿ ನಾವು ನೋಡ್ಬೋದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಬ್ರ್ಯಾಕೆಟಲ್ಲಿ ಇದಾಯಿತು. ಈಗ ನೋಡಿ, ರಿಯಲ್ ನಂಬರ್ ಅಂದರೆ ಈ ನಂಬರ್ನ ಬಿಟ್ಬಿಡಿ, ದಿಸ್ ಆನ್ಸರ್ ಈಸ್ ಓವರ್. ನೆಕ್ಸ್ಟ್ ಆನ್ಸರ್ ಈಸ್ ದಿ ಔಟ್ಪುಟ್ ಈಸ್ ದಿ ಆನ್ಸರ್. ಇದನ್ನು ನೀವು ಕಾಟ್ ಹೊಡೆದ್ಬಿಡಬೇಕು. ಈಗ 3 ಆಪ್ಷನ್ ಉಳಿದಿದ್ದಾವೆ. ನೆಕ್ಸ್ಟ್ ನೋಡಿ, ಫ್ಲಿಪ್ ಫ್ಲಾಪ್ ಸ್ಟೋರ್ಸ್ ಡ್ಯಾಶ್ ಬಿಟ್ಸ್. ಯಾವಾಗಲೂ ಇರಲಿ, ಯಾವುದೇ ಫ್ಲಿಪ್ ಫ್ಲಾಪ್ ಇರಲಿ, ಒಂದೇ ಒಂದು ಬಿಟ್ಟನ್ನು ಇದು ಯಾವಾಗಲೂ ಸ್ಟೋರ್ ಮಾಡುತ್ತೆ. ನೋಡಿ, ಆನ್ಸರ್ ಇದೆ ದ 1 bit. ಹಿಯರ್ ಈಸ್ ದಿ 1 bit. ಲೈಕ್ವೈಸ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಹೋಲ್ಡ್ಸ್ ದಿ ಕರೆಂಟ್ ಇನ್ಸ್ಟ್ರಕ್ಷನ್. ನೋಡಿ, IR ಮತ್ತು PC ಡಿಫರೆನ್ಸ್ ಗೊತ್ತಿರಬೇಕು. PC ಏನು ಮಾಡುತ್ತೆ ಅಂದರೆ ಇಟ್ ಹೋಲ್ಡ್ಸ್ ದಿ ಇನ್ಸ್ಟ್ರಕ್ಷನ್ ಆಫ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನು ಮಾಡುತ್ತೆ ಅಂದರೆ ಕರೆಂಟ್ ಇನ್ಸ್ಟ್ರಕ್ಷನ್ಸ್ ಅದು ಹೋಲ್ಡ್ ಮಾಡುತ್ತೆ. ಪ್ರಿಂಟರ್ ಈಸ್ ಕ್ಯಾಟಗರೈಸ್ಡ್ ಆಸ್ ಎ ಔಟ್ಪುಟ್ ಡಿವೈಸ್. ನಮ್ಗೆ ಗೊತ್ತಿದೆ, ಇನ್ಪುಟ್ ಡಿವೈಸ್ ಮೌಸ್, ಕೀಬೋರ್ಡ್ ಇವೆಲ್ಲ ಬರ್ತವೆ. ಮಾನಿಟರ್ ಮತ್ತು ಪ್ರಿಂಟರ್ ಇವೆಲ್ಲ ಔಟ್ಪುಟ್ ಡಿವೈಸಲ್ಲಿ ಬರ್ತವೆ. ಇದೇ ರೀತಿ ಸ್ಪೀಕರು ಕೂಡ ಔಟ್ಪುಟ್ ಡಿವೈಸಲ್ಲಿ ಬರ್ತವೆ. ಆಲ್ರೆಡಿ ನಾನು ಸೆಕ್ಷನ್ ಬಿದು ಆನ್ಸರ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ 2 ನೋಡಿ, ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೂಡ ಇದರಲ್ಲಿ ರಿಪೀಟ್ ಆಗಿರ್ತವೆ. ಮಾಡೆಲ್ ಕ್ವಶನ್ ಪೇಪರ್ 2 ಕ್ವಿಕ್ಕಾಗಿ ನಾವು ಡಿಸ್ಕಸ್ ಮಾಡುವ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ವೈ ಡು ವಿ ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ ಇನ್ ದಿ ಡಿಜಿಟಲ್ ಸಿಸ್ಟಮ್? ನೋಡಿ, ದಿಸ್ ಇಸ್ ವೆರಿ ಟ್ರಿಕ್ಕಿ. ಯಾಕೆ ನಾವು ಡೆಸಿಮಲ್ ನಂಬರ್ನಿಂದ ಬೈನರಿ ಕನ್ವರ್ಟ್ ಮಾಡ್ತೀವಿ? ಯಾಕಂದರೆ ಆನ್ಸರ್ ನೋಡಿ, ಟು ಇನ್ಕ್ರೀಸ್ ಮೆಮರಿ ಯೂಸೇಜ್ ಅಲ್ಲ, ಬಿಕಾಸ್ ದ ಬೈನರಿ ಈಸಿಯರ್ ಟು ವಿಜುವಲೈಸೇಷನ್ ಅಲ್ಲ. ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಬಿಕಾಸ್ ಡಿಜಿಟಲ್ ಸರ್ಕ್ಯೂಟ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೈನರಿ. ಅಂದರೆ IC ಏನಿರುತ್ತೆ, ಪ್ರೊಸೆಸರ್ ಏನಿರುತ್ತೆ, ಬರೀ ಬೈನರಿ ನಂಬರ್ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಬೇರೆ ನಂಬರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ದಿ ಬೆಸ್ಟ್ ಡಿಸ್ಕ್ರೈಬ್ಸ್ ಸಿಂಕ್ರೋನಸ್ ಕೌಂಟರ್? ಸಿಂಕ್ರೋನಸ್ ಕೌಂಟರ್ ಅಂದರೆ ಏನು ಇದನ್ನು ಕೇಳಿದ್ದಾರೆ. ವೆರಿ ಸಿಂಪಲ್. ಸಿಂಕ್ರೋನಸ್ ಕೌಂಟರಲ್ಲಿ ನಾವು ಕ್ಲಾಕ್ ಸಿಗ್ನಲ್ ಅಟ್ ಎ ಟೈಮ್ ಸೇಮ್ ಪಲ್ಸ್ ಎಲ್ಲ ಫ್ಲಿಪ್ ಫ್ಲಾಪಿಗೆ ಅಟ್ ಎ ಟೈಮ್ ಸಿಗ್ನಲ್ನ ಅಪ್ಲೈ ಮಾಡ್ತೀವಿ. ಆಲ್ ಫ್ಲಿಪ್ ಫ್ಲಾಪ್ಸ್ ಆರ್ ಟ್ರಿಗರ್ಡ್ ಬೈ ಸೇಮ್ ಕ್ಲಾಕ್ ಪಲ್ಸ್. ದಟ್ ಈಸ್ ಕಾಲ್ಡ್ ಸಿಂಕ್ರೋನಸ್ ಕೌಂಟರ್. Why are the Boolean expressions simplified before circuit design? ವೆರಿ ಸಿಂಪಲ್. ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ, ಅದನ್ನು ಯಾಕೆ ನಾವು ಸಿಂಪ್ಲಿಫೈ ಮಾಡಬೇಕು? ಇನ್ನು ಆನ್ಸರ್ ಏನಿದೆ ಅಂದರೆ ಟು ರೆಡ್ಯೂಸ್ ದಿ ಕಾಂಪ್ಲೆಕ್ಸಿಟಿ ಆ್ಯಂಡ್ ದಿ ಕಾಸ್ಟ್. ಅಂದರೆ ಒಂದು ದೊಡ್ಡ ಇಕ್ವೇಷನ್ ಬರೆದಿರ್ತಾರೆ, ಆ ಇಕ್ವೇಷನ್ ನಾವು ಸಣ್ಣದಾಗಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಅದರದ್ದು ಕಾಂಪ್ಲೆಕ್ಸಿಟಿ ಕಡಿಮೆ ಆಗುತ್ತೆ ಮತ್ತು ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ದ ಲಾಜಿಕ್ ಸರ್ಕ್ಯೂಟ್ ಔಟ್ಪುಟ್ ಹೈ ಓನ್ಲಿ ವೆನ್ ದ one of two sensors is activated.
ಒನ್ ಆಫ್ ಟು ಸೆನ್ಸರ್ ಈಸ್ ಆ್ಯಕ್ಟಿವೇಟೆಡ್. ಇಲ್ಲಿ ನಾವು ನೋಡ್ಬೋದು, ನಿಮಗೆ ಕನ್ಫ್ಯೂಷನ್ ಆದರೆ ನೀವೇನು ಮಾಡಿ, ಆ್ಯಂಡ್ ಗೇಟದ್ದು ಟ್ರೂತ್ ಟೇಬಲ್ ಬರ್ಕೊಳ್ಳಿ, ನಾರ್ ಗೇಟದ್ದು ಬರ್ಕೊಳ್ರಿ, ಎಕ್ಸ್ ಆರ್ ಮತ್ತು ನಾಟದ್ದು ಬರ್ಕೊಳ್ಳಿ. ಈಗ ಎಕ್ಸ್ ಆರ್ದು ಯಾವಾಗಲೂ ಏನಾಗುತ್ತಂದರೆ ಓನ್ಲಿ ಒನ್ ನೋಡಿ, ಓನ್ಲಿ ಒನ್ ಈಸ್ ಆ್ಯಕ್ಟಿವೇಟೆಡ್. ಟೂ ಸೆನ್ಸರ್ಸಲ್ಲಿ ಒಂದು ಸೆನ್ಸರ್ ಆ್ಯಕ್ಟಿವೇಟ್ ಇದ್ದರೆ ಅಷ್ಟೇ ಲಾಜಿಕ್ ಸರ್ಕ್ಯೂಟ್ ಔಟ್ಪುಟ್ ಹೈ ಇರುತ್ತೆ. ಈಗ ಆನ್ಸರ್ ಹಿಯರ್ ಈಸ್ ಎಕ್ಸ್ ಆರ್ ಗೇಟ್. ಎಕ್ಸ್ ಆರ್ ಏನಿರುತ್ತೆ ಅಂದರೆ ವೆನ್ ಎ ಈಸ್ ನಾಟ್ ಈಕ್ವಲ್ ಟು ಬಿ ದೆನ್ ವೈ ಈಸ್ ಈಕ್ವಲ್ ಟು 1. ಅಂದರೆ ಇದರ ಅರ್ಥ ಏನಂದರೆ ಇಲ್ಲಿ ನಾವು ನೋಡ್ಬೋದು ಎ ಬಿ ವೈ 0 0 0 1 1 0 1 1 ಹೀಗಿದ್ದಾಗ ಈಗ ಇವೆರಡು ಕಂಡೀಷನಲ್ಲಿ ಅಷ್ಟೇ ಔಟ್ಪುಟ್ 1 ಇರುತ್ತೆ, ರಿಮೈನಿಂಗ್ ಟೈಮ್ 0 0 ಇರುತ್ತೆ. ಇಲ್ಲಿ ನಾವು ನೋಡ್ಬೋದು ದಟ್ ಮೀನ್ಸ್ ಇಟ್ ಈಸ್ ಓನ್ಲಿ 1 ವೆನ್ ಒನ್ ಸೆನ್ಸರ್ ಈಸ್ ಆನ್. ಎರಡು ಆಫ್ ಇದ್ದರೆ ಅದು 0 ಇರುತ್ತೆ, ಎರಡು ಆನ್ ಇದ್ದರೂ ಕೂಡ ಅದು 0 ಇರುತ್ತೆ. ನೆಕ್ಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಕೇಳಿದ್ದಾರೆ. ಒನ್ಸ್ ಕಾಂಪ್ಲಿಮೆಂಟ್, ದ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ನಂಬರ್ ಹಿಯರ್ ಈಸ್ 0 0 1 1 ಇದೆ. ಈಗ 1 1 1 1 0 0 ಒನ್ಸ್ ಕಾಂಪ್ಲಿಮೆಂಟ್. ಇದನ್ನು ನಾವು ಏನು ಮಾಡಬೇಕಂದ್ರೆ ಕಾಂಪ್ಲಿಮೆಂಟ್ ಮಾಡಿಬಿಟ್ಟು 0 0 1 1 ಅಂತ ಬರೀಬೇಕು. ಅದೇ ರೀತಿ ಯು ಆರ್ ಸಿಮ್ಯುಲೇಟಿಂಗ್ ಅ ಫ್ಲಿಪ್ ಫ್ಲಾಪ್ and observe the output toggle on every clock pulse. When the output is high, what type of flip flop you used? ನೋಡಿ, toggle ಅಂದರೆ ಅರ್ಥ that is T flip flop. Which of the following is not basic logic gate? This is ನೋಡಿ, and or not are basic logic gate, and NAND is the universal gate. This is universal gate. ಅದನ್ನ ನೆನಪಿಟ್ಕೊಳ್ಳಿ. How many symbols are used in octal number system? That is, or what symbol is used? The symbol here is octal 8. NAND gate is equivalent to NAND. ನೋಡಿ, NAND ಅನ್ನು ನಾವು ಯಾವ ಥರ ಬರಿತೀವಿ, NAND ಅಂದರೆ not followed by and, or and followed by not. That is the NAND. That is and plus not. Register ಇದಕ್ಕೆ ಯೂಸ್ ಮಾಡ್ತಾರೆ. It is used to store the temporary data. Half adder ನಮ್ಗೆ ಗೊತ್ತಿದೆ. Full adder is 3 bit, half adder is addition of 2 bits. Subtraction of 2 bits ಅಂದರೆ half subtractor ಆಗುತ್ತೆ. Addition of 2 bitsಗೆ half adder. Multiplexer is also known as, ಮಲ್ಟಿಪ್ಲೆಕ್ಸರ್ಗೆ ಇನ್ನೊಂದು ಹೆಸರು ಏನಂತ ಕೇಳ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸರ್ ನೋಡಿ, ಒನ್ ಮೋರ್ ನೇಮ್ ಈಸ್ ಡೇಟಾ ಸೆಲೆಕ್ಟರ್ ಈಸ್ ದಿ ಕರೆಕ್ಟ್ ಆನ್ಸರ್. ಪ್ರೋಗ್ರಾಮ್ ಕೌಂಟರ್ ನಾನು ಆಲ್ರೆಡಿ ಹೇಳ್ದಂಗೆ ಇದು ರಿಪೀಟ್ ಆಗಿದೆ. ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಪ್ರೀವಿಯಸ್ ಸೆಕ್ಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಇಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಅದೇ ರೀತಿ ಮೇನ್ ಮೆಮರಿ ನೋಡಿ, ಮೇನ್ ಮೆಮರಿ ಪ್ರೀವಿಯಸ್ ಇದರಲ್ಲಿ ರಾಮ್ ಅಂತ ಕೇಳಿದ್ರು, ಇದರಲ್ಲಿ ರ್ಯಾಮ್ ಅಂತ ಕೇಳಿದ್ದಾರೆ. ಮೇನ್ ಮೆಮರಿ ಈಸ್ ಆಲ್ಸೋ ನೋನ್ ಇಸ್ ಕಾಲ್ಡ್ ಆಸ್ ರ್ಯಾಮ್. ದ ಡಿವೈಸ್ ಯೂಸ್ ಟು ಸ್ಟೋರ್ ದಿ ಡೇಟಾ ಪರ್ಮನೆಂಟ್ಲಿ. ರ್ಯಾಮ್ ಟೆಂಪ್ರರಿ, ಕ್ಯಾಶ್ ಟೆಂಪ್ರರಿ, ರಿಜಿಸ್ಟರು ಟೆಂಪ್ರರಿ, ದ ಹಾರ್ಡ್ ಡ್ರೈವ್ ಈಸ್ ದಿ ಕರೆಕ್ಟ್ ಆನ್ಸರ್. ಅದೇ ರೀತಿ ಫಿಲ್ ಇನ್ ದ ಬ್ಲಾಂಕ್ಸ್ ನಾವು ನೋಡ್ಬೋದು. ಬೈಟ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಬಿಟ್ಸ್? ಇಟ್ ಕನ್ಸಿಸ್ಟ್ ಆಫ್ 8 ಬಿಟ್ಸ್. 8 ಬಿಟ್ ಇಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ. ಲಾಜಿಕ್ ಗೇಟ್ ದಟ್ ಪ್ರೊಡ್ಯೂಸಸ್ ಹೈ ಓನ್ಲಿ ವೆನ್ ಇನ್ಪುಟ್ಸ್ ಆರ್ ಡಿಫರೆಂಟ್. ದಿಸ್ ಈಸ್ ಎಕ್ಸ್ ಆರ್. ಇನ್ಪುಟ್ಸ್ ಆರ್ ಡಿಫರೆಂಟ್ ಅಂದರೆ ಎಕ್ಸ್ ಆರ್. ನಾನು ಆಲ್ರೆಡಿ ಹೇಳಿದ್ದೀನಿ ಕಂಡೀಷನ್. ವೆನ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ದಟ್ ಈಸ್ ಎಕ್ಸ್ ಆರ್. ರಿಪಲ್ ಕೌಂಟರ್ ಈಸ್ ಆಲ್ಸೋ ನೋನ್ ಆಸ್ ಅಸಿಂಕ್ರೋನಸ್ ಕೌಂಟರ್. ಇಲ್ಲಿ ನೋಡಿ, ಅಸಿಂಕ್ರೋನಸ್ ಕೌಂಟರು ಅಂತ ಹೇಳ್ತಾರೆ, ರಿಪಲ್ ಕೌಂಟರ್ ಅಂತ ಹೇಳ್ತಾರೆ. ರಿಪಲ್ ಕೌಂಟರ್ಗೆ ಇನ್ನೊಂದು ಹೆಸರು ಅಸಿಂಕ್ರೋನಸ್ ಕೌಂಟರ್. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್, ಬೋತ್ ಪ್ರೋಗ್ರಾಮ್ ಆ್ಯಂಡ್ ಡೇಟಾ ಮೆಮರಿ ಆರ್ ಸ್ಟೋರ್ಡ್ ಇನ್ ದಿ ಸೇಮ್ ಮೆಮರಿ. ದಿಸ್ ಈಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಅಂದರೆ ಪ್ರೋಗ್ರಾಮ್ ಮೆಮರಿ ಮತ್ತು ಡೇಟಾ ಮೆಮರಿ ಸೇಮ್ ಮೆಮರಿಯಲ್ಲಿ ಇರ್ತವೆ. ಬೇರೆ ಬೇರೆ ಇತ್ತಂದರೆ ಅದಕ್ಕೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ರಾಮ್ ಈಸ್ ನಾನ್ ವೋಲಟೈಲ್ ಮೆಮರಿ. ನಾನ್ ವೋಲಟೈಲ್ ಅಂದರೆ ಇದರಲ್ಲಿ ಕರೆಂಟ್ ಹೋದರೂ ಸಹಿತ ಡೇಟಾ ಸ್ಟೋರ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ನಾನ್ ವೋಲಟೈಲ್ ಮೆಮರಿ. ನಾವು ಕಮಿಂಗ್ ಟು ದಿ ನೆಕ್ಸ್ಟ್ ಮಾಡಲ್ 3 ಕ್ವಶನ್ ಪೇಪರ್. ಇಲ್ಲಿ ನಾವು ನೋಡಬಹುದು, ಆಲ್ರೆಡಿ ಮಾಡಲ್ 3ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಕ್ವಶನ್ ನಂಬರ್ 1. ಅದೇ ರೀತಿ ಆಸ್ಕಿ ಈಸ್ ದಿ ಯುನಿಕೋಡ್. ಮತ್ತು ನ್ಯಾಂಡ್ ಗೇಟ್ ಔಟ್ಪುಟ್ 1 ಇದ್ದಾಗ ಏನಾಗುತ್ತೆ? ವೆನ್ ಡಸ್ NAND get output when the both inputs are 1. When both the inputs are 1, the output is 0 here. Full adder, how many inputs and outputs are there? Full adder is having 3 input and 2 output. 3 input A, B, C, output sum and carry. ಇದು ನಿಮಗೆ ಗೊತ್ತಿರಬೇಕು, sum and carry. What type of memory is volatile? Volatile ಅಂದರೆ ನೋಡಿ, ನಾವು ಈ ಥರ ನೆನಪಿಟ್ಕೋಬಹುದು. ವೋಲ್ಟೈಲ್ ಅಂದರೆ ಕರೆಂಟ್ ಹೋದರೆ
ಅದರಲ್ಲಿ ಏನು ಸ್ಟೋರ್ ಇರುವುದಿಲ್ಲ, ದಟ್ ಈಸ್ ರ್ಯಾಮ್. ನಾನ್ ವಾಲಟೈಲ್ ಅಂದರೆ ರಾಮ್. ದ ಆನ್ಸರ್ ಈಸ್ ಹಿಯರ್ ರ್ಯಾಮ್. ದ ಕೋಡ್ ವಿಚ್ ಈಸ್ ಯೂಸ್ ಟು ರಿಪ್ರೆಸೆಂಟ್ ನಂಬರ್ ಕ್ಯಾರೆಕ್ಟರ್ ಇನ್ ಮಾಡರ್ನ್ ಕಂಪ್ಯೂಟರ್ ಈಸ್ ನೋನ್ ಆಸ್ ASCII, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಆಲ್ಸೋ ನೋನ್ ಆಸ್ ಯೂನಿಕೋಡ್. ಅದೇ ರೀತಿ ಔಟ್ಪುಟ್ ಆಫ್ ಆ್ಯಂಡ್ ಗೇಟ್ ಈಸ್ ಓನ್ಲಿ. ನೋಡಿ, ನಿಮ್ಗೆ ಕನ್ಫ್ಯೂಷನ್ ಆದರೆ ನೀವು ಇದ್ರದ್ದು ಟ್ರೂತ್ ಟೇಬಲ್ ಬರೆದ್ಬಿಟ್ಟು ಆನ್ಸರನ್ನು ಬರಿಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಂಬಿನೇಷನಲ್ ಸರ್ಕಿಟ್? ನೋಡಿ, ಕಾಂಬಿನೇಷನಲ್ ಸರ್ಕಿಟ್ ಅಂದರೆ ಪ್ರೆಸೆಂಟ್ ಇನ್ಪುಟ್ ಮೇಲೆ ಅಷ್ಟೇ ಡಿಪೆಂಡ್ ಇರುತ್ತೆ. ದಟ್ ಈಸ್ ದಿ ಮಲ್ಟಿಪ್ಲೆಕ್ಸರ್. ಫ್ಲಿಪ್ಲಾಪು ಅಲ್ಲ, ಕೌಂಟರ್ ಅಲ್ಲ, ಶಿಫ್ಟ್ ರಿಜಿಸ್ಟರ್ ಅಲ್ಲ. ದ ಆನ್ಸರ್ ಹಿಯರ್ ಈಸ್ ಮಲ್ಟಿಪ್ಲೆಕ್ಸರ್. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್, ಇದರಲ್ಲಿ ಡೇಟಾ ಮತ್ತು ವಾನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಸೇಮ್ ಮೆಮರಿಯಲ್ಲಿ ಸ್ಟೋರ್ ಮಾಡ್ತಾರೆ. ಅದಕ್ಕೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತಾರೆ. ಒಂದು ವೇಳೆ ಬೇರೆ ಮೆಮರಿಯಲ್ಲಿ ಸ್ಟೋರ್ ಮಾಡಿದರೆ ಅದಕ್ಕೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಂತ ಕೇಳ್ತಾರೆ. ಇಂಟ್ರಪ್ಟ್ ಅಂದರೆ ಏನು? ಇಂಟ್ರಪ್ಟ್ ಅಂದರೆ ಈಗ ನೋಡಿ, ಸಿಕ್ವೆನ್ಷಿಯಲ್ ಅಲ್ಲ, ಟೈಪ್ ಆಫ್ ಸಾಫ್ಟ್ವೇರ್ ಅಲ್ಲ, ಸಿಗ್ನಲ್ ದಟ್ ಸ್ಟಾಪ್ಸ್ CPU ಟೆಂಪರರಿ ಫಾರ್ ಎಕ್ಸಿಕ್ಯೂಷನ್ ಆಫ್ ಎನಿ ಟಾಸ್ಕ್. ಅಂದರೆ ನಿಮ್ದು ಏನೇ ಕೆಲಸ ಇರ್ತೈತಿ, ಇಂಟ್ರಪ್ಟ್ ಆಕರ್ ಆದ ತಕ್ಷಣ CPU ತನ್ನ ಕೆಲಸ ಸ್ಟಾಪ್ ಮಾಡಿಬಿಟ್ಟು ಅದು ಏನು ಇಂಟ್ರಪ್ಟ್ ಇರುತ್ತೆ ಆ ಕೆಲಸನ ಪೂರ್ತಿಗೊಳಿಸುತ್ತೆ. ಅದಕ್ಕೆ ದಟ್ ಈಸ್ ಕಾಲ್ಡ್ ಇಂಟ್ರಪ್ಟ್. ಯುನಿಕೋಡ್, ದ ಯೂನಿಟ್ ದಟ್ ಕಮ್ಯುನಿಕೇಟ್ ವಿತ್ ದ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್ ಡಿವೈಸ್ ಈಸ್ ನೋನ್ ಆಸ್ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮಲ್ಲಿ ನಾವು ನೋಡಬಹುದು. ಎಲ್ಲದಕ್ಕೂ ಇನ್ಪುಟ್ ಮತ್ತು ಔಟ್ಪುಟ್ ಜೊತೆ ಕಮ್ಯುನಿಕೇಟ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ದ ಮೇನ್ ಪರ್ಪಸ್ ಆಫ್ ಯೂಸಿಂಗ್ ಲಾಜಿಕ್ ಗೇಟ್ ಹಿಯರ್ ಈಸ್ ಪರ್ಫಾರ್ಮ್ ಲಾಜಿಕಲ್ ಆಪರೇಷನ್. ವಾಟ್ ಈಸ್ ದ ಕೀ ಡಿಫರೆನ್ಸ್ ಬಿಟ್ವೀನ್ ಕಾಂಬಿನೇಷನಲ್ ಆ್ಯಂಡ್ ಸಿಕ್ವೆನ್ಷಿಯಲ್ ಸರ್ಕಿಟ್? ನಾನು ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಮೆಮರಿ ಇರುತ್ತೆ, ಇದರಲ್ಲಿ ಸಿಕ್ವೆನ್ಷಿಯಲಲ್ಲಿ. ಕಾಂಬಿನೇಷನಲ್ಲಿ ಮೆಮರಿ ಇರುವುದಿಲ್ಲ, ಅಂದರೆ ಸ್ಟೋರ್ ಮಾಡುವುದಿಲ್ಲ. ದ ಲ್ಯಾಂಪ್ ಈಸ್ ಟರ್ನ್ ಆನ್ ಐದರ್ ಸ್ವಿಚ್ A ಆರ್ ಸ್ವಿಚ್ B ಈಸ್ ಆನ್. ಆನ್ಸರ್ ಹಿಯರ್ ಈಸ್, ಇಲ್ಲಿ ನಾವು ನೋಡ್ಬೋದು, ವಾಟ್ ಲೈವ್ ಲಾಜಿಕ್ ಗೇಟ್ ಬಿ ಯೂಸ್. ನಿಮಗೆ ಕನ್ಫ್ಯೂಷನ್ ಆದರೆ ಬೆಟರ್ ನೀವು ಮೂರು ಇದು ಟ್ರೂತ್ ಟೇಬಲ್ ಬರೆದ್ಬಿಟ್ಟು ಯಾವುದು ಈಸ್ ಹೋಲ್ಡ್ ಗುಡ್ ಆಗುತ್ತೆ ಅದನ್ನು ಬರೀಬೋದು. ಆನ್ಸರ್ ಈಸ್ ಆರ್ ಗೇಟ್. ಟೆಕ್ನಿಷಿಯನ್ ಈಸ್ ಬಿಲ್ಡಿಂಗ್ ಡೇಟಾ ಸೆಲೆಕ್ಟರ್ ದಟ್ ಚೂಸಸ್ 4 ಇನ್ಪುಟ್ ಲೈನ್ಸ್ ಬೇಸ್ಡ್ ಆನ್ 2 ಕಂಟ್ರೋಲ್ ಲೈನ್. ವಿಚ್ ಡಿವೈಸ್ ಈಸ್ ಸೂಟೇಬಲ್? ನೋಡಿ, ಡೇಟಾ ಸೆಲೆಕ್ಟರ್ ಅಂದ ತಕ್ಷಣ ನೀವು ಆನ್ಸರ್ ಡೈರೆಕ್ಟ್ಲಿ ಬರಿಬೋದು ಮಲ್ಟಿಪ್ಲೆಕ್ಸರ್ ಅಂತ. ಅದೇ ರೀತಿ ದೀಸ್ ಆರ್ ಆಲ್ ದಿ fill in the blanks. Unicode standard supports more character than ASCII. ASCII ನೀವು ಒಂದು ಆನ್ಸರ್ ಆಯಿತು. ಡ್ಯಾಶ್ takes 2 number and adds produces sum and carry. The answer here is adder. It takes 2 number. ಎರಡು ಆನ್ಸರ್ ಆಯಿತು. The register is made up of dash, that is flip flop. It is made up of the flip flop. ಯಾಕಂದರೆ ಒಂದಕ್ಕಿಂತ ಹೆಚ್ಚಿಗೆ ಫ್ಲಿಪ್ ಫ್ಲಾಪ್ ಇರೋದು ರೆಜಿಸ್ಟರ್. ಅದೇ ರೀತಿ ಕಾಂಪೋನೆಂಟ್ ದಟ್ ಎಕ್ಸಿಕ್ಯೂಟ್ ಅರ್ಥಮೆಟಿಕ್ ಲಾಜಿಕ್ ಇನ್ಸ್ಟ್ರಕ್ಷನ್ ಈಸ್ ನೋನ್ ಆಸ್ ALU. That and last one is SATA ಮತ್ತು programmable, that is PCI are example of the bus protocol. ಈ ಥರ ಈಗ ಆಲ್ರೆಡಿ ನಾನು ಬೇರೆ ಸೆಕ್ಷನ್ B ಮತ್ತು ಸೆಕ್ಷನ್ Cದು ಆನ್ಸರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವು ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಥ್ಯಾಂಕ್ ಯು.